ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಕುಶಿಕನು ಮರುದಿನ ಬೆಳಗ್ಗೆ ಪತ್ನಿ ಸಮೇತನಾಗಿ ಚ್ಯವನಾಶ್ರಮಕ್ಕೆ ಬಂದುದು. ಚ್ಯವನನು ತನ್ನ ಯೋಗ ಪ್ರಭಾವದಿಂದ ಸೃಷ್ಟಿಸಲ್ಪಟ್ಟ ಸ್ವರ್ಗವನ್ನು ಆ ರಾಜನಿಗೆ ತೋರಿಸಿ ಅವನಿಗೆ ಇಷ್ಟವರಗಳನ್ನು ಕೊಟ್ಟುದು ಎಂಬ 89ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ಚ್ಯವನನು ಕುಶಿಕರಾಜನ ಆಸ್ಥಾನಕ್ಕೆ ಬಂದು ಅಲ್ಲಿ ಕುಶಿಕರಾಜನಿಂದ ಎಲ್ಲ ರೀತಿಯ ವೈಭೋಗದ ಸೇವೆಗಳನ್ನು ಸ್ವೀಕರಿಸಿ ಆ ರಾಜದಂಪತಿಗಳನ್ನು ಹಲವು ರೀತಿಯಲ್ಲಿ ಪರೀಕ್ಷಿಸುತ್ತಾನೆ. ಆದರೆ ಆ ರೀತಿಯ ಎಲ್ಲ ಸೇವೆಗಳನ್ನು ಸಲ್ಲಿಸುವಾಗಲೂ ಸ್ವಲ್ಪವೂ ಬೇಸರಗೊಳ್ಳದೆ ನಿರಾಹಾರರಾಗಿ ಹಲವು ದಿನಗಳವರೆಗೆ ಆ ಕುಶಿಕ ರಾಜದಂಪತಿಗಳು ಚ್ಯವನನ ಸೇವೆ ಮಾಡುತ್ತಾರೆ. ಅದರಿಂದ ಸಂತೋಷಗೊಂಡ ಚ್ಯವನನು ಆ ರಾಜದಂಪತಿಗಳನ್ನು ಹರಸಿ ತನ್ನ ಆಶ್ರಮಕ್ಕೆ ಹಿಂದಿರುಗಿ ಬಂದು ಅಲ್ಲಿ ಅದ್ಭುತವಾದ ಒಂದು ಸ್ವರ್ಗವನ್ನು ನಿಯಮಿಸಿದ್ದಾನೆ. ಯುಧಿಷ್ಠಿರ, ಆ ರಾತ್ರಿಯು ಕಳೆದು ಬೆಳಗಾದ ಮೇಲೆ ಕುಶಿಕರಾಜನು ಪ್ರಾತಃ ಕಾರ್ಯಗಳನ್ನು ತೀರಿಸಿಕೊಂಡು ಪತ್ನಿ ಸಮೇತನಾಗಿ ಚ್ಯವನಾಶ್ರಮಕ್ಕೆ ಹೋದನು. ಇವನು ಆ ತಪೋವನಕ್ಕೆ ಹೋಗಿ ನೋಡುವಾಗ ಆ ವನದಲ್ಲಿ ಮೊದಲಿದ್ದ ಸ್ಥಿತಿಯು ಮಾರಿ ಹೋಗಿ ಅದೊಂದು ಸ್ವರ್ಗ ರಾಜಧಾನಿಯಂತೆ ಕಾಣಿಸಿತು. ಅಲ್ಲಿ ಸಂಪೂರ್ಣ ಸುವರ್ಣಮಯವಾದ ಒಂದು ಉಪ್ಪರಿಗೆ ಮನೆಯನ್ನು ಕಂಡನು. ಅದಕ್ಕೆ ಸಾವಿರಾರು ರತ್ನ ಸ್ತಂಭಗಳು, ಅದು ಗಂಧರ್ವ ನಗರಕ್ಕೆ ಸಮಾನವಾಗಿರುವುದು. ಅಲ್ಲಿ ದೇವಲೋಕದಲ್ಲಿರುವ ಸಮಸ್ತ ವಸ್ತುಗಳು ಸಿದ್ಧವಾಗಿರುವವು. ಚಿನ್ನದ ಬಂಡೆಗಳುಳ್ಳ ಪರ್ವತಗಳು, ಕಮಲಪೂರ್ಣವಾದ ಸರೋವರಗಳು, ವಿವಿಧ ಚಿತ್ರಶಾಲೆಗಳು, ವಿಚಿತ್ರ ತೋರಣಗಳು, ಅಲ್ಲಲ್ಲಿ ಎಳೆಗರಿಕೆಯಿಂದ ಹಸುರಾದ ಭೂಭಾಗಗಳು, ಅಲ್ಲಲ್ಲಿ ಚಿನ್ನದ ನೆಲಗಟ್ಟುಗಳು, ಸುತ್ತಲೂ ಮಾವು, ಕೇದಗೆ, ಉದ್ದಾಲಕ, ಅಶೋಕ, ಮೊಲ್ಲೆ, ಸಂಪಿಗೆ, ಅತಿಮುಕ್ತ, ತಿಲಕ, ಪನಸ, ಮಂಜುಳ, ಕರ್ಣಿಕಾರ ಮೊದಲಾದ ವಿವಿಧ ಫಲವೃಕ್ಷಗಳು, ಹೂಗಿಡಗಳು ಇವೆಲ್ಲ ಸಮೃದ್ಧವಾಗಿರುವವು. ಅಲ್ಲಲ್ಲಿ ಕರಿ ಬಣ್ಣದ ನಾಗಕೇಸರಗಳು, ಅಲ್ಲಲ್ಲಿ ವಿಹಾರಾರ್ಥವಾಗಿ ಇಡಲ್ಪಟ್ಟ ಸುವರ್ಣ ಲತೆಗಳು, ತಾವರೆ ನೈದಿಲೆ ಕೊಳಗಳು, ಸಾರ್ವತ್ರಿಕಗಳಾದ ಪುಷ್ಪ ಫಲಗಳನ್ನು ಕೊಡತಕ್ಕ ತೋಟಗಳು, ಪರ್ವತಗಳಂತೆ ಮಹೋನ್ನತಗಳಾಗಿ ದಿವ್ಯ ವಿಮಾನಗಳಂತೆ ಶೋಭಿಸುವ ಪ್ರಾಸಾದಗಳು, ಕೆಲವು ಕಡೆ ಶೀತಲ ಜಲವುಳ್ಳ ತಟಾಕಗಳು, ಪಕ್ಕದಲ್ಲಿಯೇ ಉಷ್ಣ ಜಲದ ತಟಾಕಗಳು, ವಿಚಿತ್ರ ಶಯನಾಸನಗಳು, ಅಮೂಲ್ಯವಾದ ಮೇಲುಹೊದ್ದಿಕೆಗಳಿಂದ ಕೂಡಿದ ರತ್ನ ಖಚಿತಗಳಾದ ಚಿನ್ನದ ಮಂಚಗಳು, ಅಲ್ಲಲ್ಲಿ ಭಕ್ಷ್ಯಭೋಜ್ಯಗಳಿಂದ ಸಿದ್ಧವಾದ ಅನ್ನಶಾಲೆಗಳು, ಅಲ್ಲಲ್ಲಿ ಇಂಪಾಗಿ ನುಡಿಯತಕ್ಕ ಶುಕಶಾರಿಕೆಗಳು, ಗಾನ ಮಾಡತಕ್ಕ ಭ್ರಮರಗಳು, ಕೋಗಿಲೆಗಳು, ಶಾತಪತ್ರ, ಕೋಯಷ್ಟಿಕ, ಕುಕ್ಕುಭ, ನವಿಲು, ಕೋಳಿ, ದಾತ್ಯೂಹ, ಜೀವಂಜೀವ, ಚಕೋರ, ಸಾಸ ಮೊದಲಾದ ಪಕ್ಷಿಗಳು ಇವೆಲ್ಲವೂ ಕಿವಿಗಿಂಪಾಗಿ ಅಲ್ಲಲ್ಲಿ ಕೂಗುತ್ತಿರುವವು. ಅಲ್ಲಲ್ಲಿ ಅಪ್ಸರಸಿಯರು, ಗಂಧರ್ವರು ಸೇರಿ ಗಾನ ನರ್ತನಗಳನ್ನು ಮಾಡುತ್ತಿರುವರು. ಅಲ್ಲಲ್ಲಿ ದೇವದಂಪತಿಗಳು ವಿನೋದದಿಂದ ಆಡುತ್ತಿರುವರು. ಹೀಗೆ ಆ ಕುಶಿಕರಾಜನು ಆ ವನಪ್ರದೇಶದಲ್ಲಿ ಹಿಂದೆ ತಾನು ನೋಡದ ಆಶ್ಚರ್ಯಗಳನ್ನೆಲ್ಲ ಕಂಡನು. ಒಂದು ಕಡೆಯಲ್ಲಿ ಗಾನಧ್ವನಿ, ಇನ್ನೊಂದು ಕಡೆಯಲ್ಲಿ ಅಧ್ಯಯನ ಧ್ವನಿ, ಮತ್ತೊಂದು ಕಡೆಯಲ್ಲಿ ಇಂಪಾದ ಹಂಸಗಳ ಧ್ವನಿ ಇವನ್ನೆಲ್ಲ ಕೇಳಿದನು. ಈ ಅಪೂರ್ವ ಸಂಭವವನ್ನು ನೋಡಿ ರಾಜನು ತನ್ನಲ್ಲಿ ತಾನೇ ಬೆರಗಾಗಿ ಬೆಜ್ಜರ ಬಿದ್ದು, ಆಹಾ, ಏನಿದು? ಇದೇನು ಸ್ವಪ್ನವೋ, ನನ್ನ ಚಿತ್ತಭ್ರಮವೋ, ಅಥವಾ ಇವೆಲ್ಲವೂ ಸತ್ಯವೋ ಏನೂ ತಿಳಿಯದು. ನಾನು ಈ ಶರೀರದೊಡನೆಯೇ ಸ್ವರ್ಗಕ್ಕೆ ಬಂದು ಸೇರಿದೆನೋ, ಪವಿತ್ರವಾದ ಉತ್ತರ ಕುರುದೇಶಗಳಿಗೆ ಬಂದಿರುವೆನೋ, ಇಂದ್ರ ರಾಜಧಾನಿಯಾದ ಅಮರಾವತಿಗೆ ನಾನು ಬಂದು ಬಿಟ್ಟಿರುವೆನೋ, ಇದೇನೋ ಅತ್ಯಾಶ್ಚರ್ಯವಾಗಿರುವುದು ಎಂದು ಕಳವಳಿಸುತ್ತಿರುವಾಗಲೇ ಅಲ್ಲಿ ಚ್ಯವನ ಮುನಿಯು ಅವನ ಕಣ್ಣಿಗೆ ಕಾಣಿಸಿಕೊಂಡನು. ರತ್ನಸ್ತಂಭಗಳಿಂದ ಕೂಡಿದ ಸುವರ್ಣ ವಿಮಾನದಲ್ಲಿ ಒಂದಾನೊಂದು ದಿವ್ಯ ಶಯನದ ಮೇಲೆ ಚ್ಯವನನು ಮಲಗಿರುವುದನ್ನು ಕಂಡನು. ಒಡನೆ ರಾಜನು ಪರಮ ಸಂತೋಷದಿಂದ ಪತ್ನಿ ಸಮೇತನಾಗಿ ಆ ಮುನಿಯು ಮಲಗಿದ್ದ ಹಾಸಿಗೆಯ ಬಳಿಗೆ ಹೋದನು. ಇಷ್ಟರಲ್ಲಿಯೇ ಆ ಮುನಿಯು ತಾನು ಮಲಗಿದ್ದ ಹಾಸಿಗೆಯೊಡನೆ ಅದೃಶ್ಯನಾದನು. ಆಮೇಲೆ ಆ ರಾಜನಿಗೆ ಚ್ಯವನನು ಮತ್ತೊಂದು ವನಪ್ರದೇಶದಲ್ಲಿ ದರ್ಭಾಸನದ ಮೇಲೆ ಜಪ ಮಾಡುತ್ತಾ ಕುಳಿತಿರುವಂತೆ ಕಾಣಿಸಿತು. ಹೀಗೆ ಆ ಚ್ಯವನನು ತನ್ನ ಯೋಗ ಬಲದಿಂದ ರಾಜನನ್ನು ಮೋಹಗೊಳಿಸಿದನು. ಆಮೇಲೆ ಒಂದು ಕ್ಷಣಕಾಲದಲ್ಲಿಯೇ ರಾಜನು ನೋಡಿದ ಆ ದಿವ್ಯ ಪ್ರಸಾದಗಳು, ಆ ವನವು, ಗಂಧರ್ವರು, ಅಪ್ಸರಸ್ಸುಗಳು, ವೃಕ್ಷಗಳು ಎಲ್ಲವೂ ಅದೃಶ್ಯವಾದವು. ಆ ಗಂಗಾತೀರ ಪ್ರದೇಶವು ಮೊದಲಿದ್ದಂತೆ ನಿಶ್ಶಬ್ದವಾಗಿ ದರ್ಭೆಗಳಿಂದಲೂ ಹುತ್ತಗಳಿಂದಲೂ ತುಂಬಿದ ಕಾಡಾಗೆದ್ದಿತು. ಇದನ್ನೆಲ್ಲ ನೋಡಿ ರಾಜನು ಆಶ್ಚರ್ಯಪಟ್ಟು ತನ್ನ ಭಾರ್ಯೆಯನ್ನು ಕುರಿತು, ಎಲೆ ಭದ್ರೆ, ನಾವು ಈ ಮಹರ್ಷಿಯ ಪ್ರಭಾವದಿಂದ ನೋಡಲಾರದ ವಿಚಿತ್ರಗಳನ್ನೆಲ್ಲ ನೋಡಿದೆವು. ಮಹರ್ಷಿಗಳ ತಪೋಬಲಕ್ಕೆ ಮೀರಿದುದು ಯಾವುದೊಂದು ಇಲ್ಲ. ತಪಸ್ಸಿನಿಂದ ದುರ್ಲಭವಾದುದನ್ನೆಲ್ಲ ಪಡೆಯಬಹುದು. ತ್ರೈಲೋಕ್ಯ ರಾಜ್ಯಕ್ಕಿಂತಲೂ ತಪಸ್ಸೇ ಮೇಲಾದುದು.
ಈ ಮಹರ್ಷಿಯು ತನ್ನ ತಪೋಬಲದಿಂದಲ್ಲವೇ ಈ ಆಟಗಳಿಂದ ವಿನೋದಿಸುತ್ತಿರುವನು. ಇವನು ತನ್ನ ಸ್ವೇಚ್ಛೆಯಿಂದ ಲೋಕಾಂತರಗಳನ್ನೇ ಸೃಷ್ಟಿಸಬಲ್ಲನು. ಪ್ರಿಯೇ, ಮುಖ್ಯವಾಗಿ ಬ್ರಾಹ್ಮಣರು ಪವಿತ್ರವಾದ ತ್ರಿಕರಣಗಳಿಂದ ಕೂಡಿದವರಾಗಿ ಹುಟ್ಟುವರು. ಅದರಲ್ಲಿಯೂ ಮಹಾತ್ಮನಾದ ಚ್ಯವನನ್ನು ಹೊರತು ಬೇರೆ ಯಾವನು ತಾನೇ ಇಂತಹ ಕಾರ್ಯಗಳನ್ನು ಮಾಡುವನು? ಮನುಷ್ಯನಿಗೆ ರಾಜ್ಯವಾದರೂ ಸುಲಭವಾಗಿ ದೊರೆಯುವುದು, ಬ್ರಾಹ್ಮಣ್ಯವು ದುರ್ಲಭವು. ಚಕ್ರವರ್ತಿಗಳೆನಿಸಿಕೊಂಡ ನಾವು ಈ ಬ್ರಾಹ್ಮಣನ ರಥವನ್ನು ಎಳೆಯುವಂತಾದುದೇ ಇವನ ಮಹಿಮೆಯನ್ನು ತೋರಿಸುವುದಲ್ಲವೇ ಎಂದು ಹೇಳುತ್ತಿರುವಾಗಲೇ ಚ್ಯವನನು ಆ ರಾಜನ ಕಣ್ಣಿಗೆ ಕಾಣಿಸಿಕೊಂಡು, ರಾಜೇಂದ್ರ, ಇಲ್ಲಿ ಬಾ ಎಂದನು. ಆಗ ಸಂತೋಷದಿಂದ ಕುಶಿಕರಾಜನು ಭಾರ್ಯಾಸಮೇತನಾಗಿ ಮುಂದೆ ಹೋಗಿ ಆ ಮುನಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸಿದನು. ಮಹರ್ಷಿಯು ಅವನನ್ನು ಆಶೀರ್ವದಿಸಿ ತನ್ನ ಮುಂದೆ ಕುಳ್ಳಿರಿಸಿಕೊಂಡು ಅತ್ಯಂತ ಮೃದುವಾಕ್ಯದಿಂದ, ಓ ಮಹಾರಾಜ, ಈಗ ನೀನು 5 ಕರ್ಮೇಂದ್ರಿಯಗಳನ್ನು 5 ಜ್ಞಾನೇಂದ್ರಿಯಗಳನ್ನು ಮನಸ್ಸನ್ನು ಜಯಿಸಿದವನಾದೆ. ಅದರಿಂದ ನಿನ್ನ ಕಷ್ಟವೆಲ್ಲವೂ ತೀರಿತೆಂದು ತಿಳಿ. ರಾಜ, ನಿನ್ನಿಂದ ನಾನು ಚೆನ್ನಾಗಿ ಆರಾಧಿಸಲ್ಪಟ್ಟೆನು. ನಿನ್ನಲ್ಲಿ ಸ್ವಲ್ಪ ಮಾತ್ರವೂ ದೋಷವನ್ನು ನಾನು ಕಾಣಲಿಲ್ಲ. ಇನ್ನು ನಾನು ಹೋಗಿ ಬರಲು ಅನುಮತಿಯನ್ನು ಕೊಡು. ನಿನ್ನಲ್ಲಿ ನಾನು ಪ್ರೀತಿಗೊಂಡೆನು. ನನ್ನಿಂದ ನಿನಗೆ ಬೇಕಾದ ವರಗಳನ್ನು ಕೇಳು ಎಂದನು. ಅದಕ್ಕೆ ಆ ಕುಶಿಕನು, ಓ ಮಹಾತ್ಮ, ಇದುವರೆಗೆ ನಾನು ನಿನ್ನ ಬಳಿಯಲ್ಲಿ ಬೆಂಕಿಯ ನಡುವೆ ಇದ್ದಂತೆ ಇರುತ್ತಿದ್ದೆನು. ನಿನ್ನ ತೇಜಸ್ಸಿನಿಂದ ನಾನು ಇದುವರೆಗೂ ದಗ್ಧನಾಗದೇ ಇದ್ದುದೇ ಎಷ್ಟೋ ವಿಶೇಷವಲ್ಲವೇ? ಮುನೀಂದ್ರ, ನೀನು ನನ್ನಲ್ಲಿ ಪ್ರಸನ್ನನಾದುದೇ ನನಗೆ ದೊಡ್ಡ ವರವು. ಇದರಿಂದ ನಾನು ಮಾತ್ರವಲ್ಲದೆ ನನ್ನ ಕುಲವೇ ರಕ್ಷಿತವಾಯಿತು. ಈ ನಿನ್ನ ಅನುಗ್ರಹದಿಂದ ನನ್ನ ಬದುಕಿಗೆ ಮುಖ್ಯವಾದ ಪ್ರಯೋಜನವು. ನಿನ್ನ ಅನುಗ್ರಹವೇ ನನ್ನ ರಾಜ್ಯಕ್ಕೂ ತಪಸ್ಸಿಗೂ ಲಭ್ಯವಾದ ಉತ್ತಮ ಫಲವು. ಓ ಭೃಗುನಂದನ, ನೀನು ನನ್ನಲ್ಲಿ ಪ್ರೀತನಾಗಿರುವುದಾದರೆ ನನ್ನ ಸಂಶಯವೊಂದನ್ನು ಪರಿಹರಿಸಬೇಕು ಎಂದನು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 89ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.